ಪ್ಯಾಷನ್ ಅಥವಾ ಹವ್ಯಾಸ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಏನಾದ್ರು ಒಂದು ಪ್ಯಾಷನ್ ಇರುತ್ತೆ ಅಥವಾ ಹವ್ಯಾಸ ಇರುತ್ತೆ. ಕೆಲವರಿಗೆ ಬರವಣಿಗೆ ಹವ್ಯಾಸ ಇರುತ್ತೆ, ಕೆಲವರಿಗೆ ಸ್ಟಿಚಿಂಗ್ ಮಾಡುವಂಥ ಹವ್ಯಾಸ, ಕೆಲವರಿಗೆ ರಂಗೋಲಿ ಹಾಕುವಂಥ ಹವ್ಯಾಸ, ಕೆಲವರಿಗೆ ಹಾಡೋ ಹವ್ಯಾಸ, ಮತ್ತೆ ಕೆಲವರಿಗೆ ಫೋಟೋಗ್ರಫಿ ಅಥವಾ ಏನು ವಿಡಿಯೋ ಶೂಟ್ ಮಾಡುವಂಥ ಹವ್ಯಾಸ. ಹೀಗೆ ಪ್ರತಿಯೊಬ್ಬರಲ್ಲೂ ಏನಾದ್ರು ಒಂದು ಕಲೆ ಇರುತ್ತೆ. ಆ ಕಲೆನ ಉಪಯೋಗಿಸ್ಕೊಂಡು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು ಅಂತ ಹೇಳೋದಕ್ಕೆ ನಾನೇ ಒಂದು ಉದಾಹರಣೆ ಅಂತ ಹೇಳ್ಬೋದು. ನನಗೆ ಹವ್ಯಾಸ ಯಾವುದು ಅಂದರೆ ಕುಕ್ಕಿಂಗ್ ಮಾಡೋದು. ಪ್ರತಿದಿನ ಏನಾದ್ರು ಒಂದು ಕುಕ್ ಮಾಡುವಾಗ ಎಕ್ಸ್ಪೆರಿಮೆಂಟ್ ಮಾಡೋದಿರ್ಬೋದು, ಸ್ವಲ್ಪ ಚೇಂಜ್ ಮಾಡಿದ್ರೆ ಇದು ಹಿಂಗೆ ಬರುತ್ತೆ ಅಂತ ಟ್ರೈ ಮಾಡಬೇಕು ಅಂತ ಅನ್ನೋದಿರ್ಬೋದು. ಈ ಹವ್ಯಾಸಗಳೇ ಕ್ರಮೇಣ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಕೆಲವ್ರು ಹೇಳ್ತಾರೆ ಮನುಷ್ಯ ಸಕ್ಸಸ್ ಆಗ್ಬೇಕು ಅಂದ್ರೆ ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು ಅಂತ. ನಮ್ಮಂತವ್ರಿಗೆ ಯಾವ ಗುರುನೂ ಇರಲ್ಲ, ಯಾವ ಗುರಿನೂ ಇರಲ್ಲ. ಸದ್ಯಕ್ಕೆ ಇವತ್ತಿನ ಜೀವನ ಸಾಕ್ಸಿದ್ರೆ ಸಾಕಪ್ಪ ಅಂತ ಅನ್ನೋ ಅಂತವ್ರಿಗೆ ಎಷ್ಟೋ ಸತಿ ನಮಗೆ ಗೊತ್ತಿರೋಂಥ ಕಲೆನೇ ನಮ್ ಕೈ ಹಿಡಿಯತ್ತೆ, ಅದ್ರಲ್ಲಿ ನಾವು ಸಕ್ಸಸ್ ಆಗ್ತೀವಿ ಅಂತ ಹೇಳ್ಬೋದು. ನಾವು ಮಾಡುವಂತ ಕೆಲ್ಸನ ನಿಯತ್ತಾಗಿ ಮಾಡ್ಬೇಕು, ಹಾಗೆ ಶ್ರಮ ಪಟ್ಟು ಮಾಡ್ಬೇಕು. ಯಾವುದೇ ಮೋಸ ಮಾಡದೆ ಅಥವಾ ಯಾರಿಗೂ ಏನೋ ನೋವು ಕೊಡದೆ ನಮ್ ಕೆಲ್ಸನ ನಮ್ಮ ಮನ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಹಾಗೆ ಮಾಡಿದ್ರೆ ಸಾಕು, ಖಂಡಿತ ಸಕ್ಸಸ್ ಅನ್ನೋದು ತಾನಾಗೆ ಬರುತ್ತೆ. ಸಕ್ಸಸ್ನ ನಾವು ಹುಡ್ಕೊಂಡು ಹೋಗ್ಬಾರ್ದು. ಶ್ರಮ ಪಟ್ಟು ಮಾಡ್ತಿದ್ರೆ ಖಂಡಿತ ಒಂದಲ್ಲ ಒಂದಿನ ನೀವು ಸಕ್ಸಸ್ ಆಗ್ತೀರಾ ಅಂತ ಹೇಳೋದಕ್ಕೆ ನಾನು ಒಂದು ಉದಾಹರಣೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಹಗಲು ರಾತ್ರಿ ನಾವೇನ್ ಕನ್ಸ್ ಕಾಣ್ತೀವಲ್ಲ ಅದನ್ನ ನನ್ಸ್ ಮಾಡ್ಲಿಕ್ಕೆ ಶ್ರಮ ಪಡ್ಬೇಕೆ ಹೊರತು ನಮಗ್ ಗುರಿ ಇಟ್ಕೋಬೇಕು ಅಥವಾ ನಮ್ಗೊಬ್ಬ ಗುರು ಬೇಕು ಅಂತ ಅನ್ಕೊಂಡ್ರೆ ಖಂಡಿತ ನಮ್ ಗುರು ನಮ್ಮನ್ನ ಆ ದಾರಿಲಿ ಕರ್ಕೊಂಡು ಹೋಗ್ತಾರೆ ಅಂತ ಅನ್ನೋ ಒಂದು ನಂಬಿಕೆಲ್ಲ ನಾವು ಅಲ್ಲೇ ಕುತ್ಕೊಂಡ್ ಬಿಡ್ತೀವಿ ಹೊರತು ಯಾವ್ದು ನಾವು ಏನೋ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ ಲೈಫಲ್ಲಿ. ನಾನು ಇವಾಗ ಮಾತಾಡ್ಬೇಕಾದ್ರೆ ಸ್ವಲ್ಪ ಫ್ಯಾನ್ ಶಬ್ದ ಬರ್ಬೋದು ನಿಮ್ಗೆ, ಯಾಕಂದ್ರೆ ಈಗಾಗಲೇ ಸೆಕೆ ಶುರುವಾಗಿದೆ. ಫ್ಯಾನ್ ಇಲ್ಲದೆ ಇರೋದಕ್ಕಾಗದೇ ಇಲ್ಲ. ಹಾಗೆ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ದು 2 ಪ್ರಾಡಕ್ಟ್ ಫೋಟೋಶೂಟ್ ಆಯಿತು. ತುಂಬ ದಿನದಿಂದ ಅನ್ಕೋತಾ ಇದ್ದೆ ಒಂದು ಏನು ಪ್ರೊಫೆಷ್ನಲ್ ಫೋಟೋಶೂಟ್ ಮಾಡಿಸ್ಬೇಕು. ಬರೀ ಫೋಟೋ ಅಷ್ಟೇ ಅಲ್ಲ, ವಿಡಿಯೋಗ್ರಫಿನೂ ಮಾಡಿದ್ವಿ. ಸೊ ನಮ್ಮ ಬೈಸುಜಿ ಪ್ರಾಡಕ್ಟ್ಗಳದ್ದು ಒಂದೊಂದಾಗಿ ರೆಸಿಪೀಸ್ ಮೂಲಕ ನಿಮಗೆ ನಮ್ಮ ಪ್ರಾಡಕ್ಟ್ನ ಹೆಂಗೆ ಉಪಯೋಗಿಸ್ಬೇಕು ಅಂತ ಅದನ್ನು ತೋರಿಸ್ಬೇಕು ಅಂತ ಅನ್ನೋ ಒಂದು ಆಸೆಯಿಂದಾಗಿ ತುಂಬ ದಿನದಿಂದ ಅನ್ಕೋತಾ ಇದ್ದೆ ಪ್ರೊಫೆಷ್ನಲ್ ಶೂಟ್ ಮಾಡಿಸ್ಬೇಕು ಅಂತ. ನಾವು ಏನೇ ಒಂದು ಒಳ್ಳೆ ಕ್ವಾಲಿಟಿ ಅಥವಾ ಐಫೋನಲ್ಲಿ ಫೋಟೋ ಅಥವಾ ವಿಡಿಯೋ ಮಾಡಿದ್ರು ಕೂಡ ಆ ಪ್ರೊಫೆಷ್ನಲ್ ಶೂಟ್ ಮಾಡುವಂಥ ರೀತಿಯಲ್ಲಿ ನಾವು ಮಾಡೋಕ್ಕಾಗಲ್ಲ. ಇಷ್ಟು ವರ್ಷದಿಂದ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ರೆಸಿಪೀಸ್ ಬೇಕಾದಷ್ಟು ಸುಮಾರು 1000 ಮೇಲೆ ನಾನು ಈಗಾಗಲೇ ರೆಸಿಪೀಸ್ ಶೇರ್ ಮಾಡಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ, ಕುಕಿಂಗ್ ಚಾನಲಲ್ಲಿ, ನನ್ನ ಸುಜೀಸ್ ಲೈಫ್ ಸ್ಟೈಲ್ ಚಾನಲಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಎಲ್ಲ ಕಡೆನೂ ನನ್ನ ರೆಸಿಪೀಸ್ ಇದೆ. ಸುಮಾರು 1000 ರೆಸಿಪೀಸ್ ನಾನು ಈಗಾಗಲೇ ತೋರಿಸಿದ್ದೀನಿ. ಒಂದು ದಿನಕ್ಕೆ 2-3 ರೆಸಿಪೀಸ್ ಹಾಕ್ತಾ ಇದೆ. ಸೊ ಅಂಥದ್ರಲ್ಲಿ ನಾವು ಮಾಡುವಂಥ ಟೈಮಲ್ಲಿ ಎಷ್ಟು ಟೈಮ್ ಹಿಡಿತಾ ಇತ್ತು. ನನಗೆ ಒಂದೊಂದ್ಸತಿ ಕುಕಿಂಗ್ ಮಾಡುವಾಗ ಬರೀ ರೆಸಿಪಿ ಶೂಟ್ ಮಾಡಬೇಕಾದ್ರೆ ನಿಂತ್ಕೊಂಡು ಕಾಲು ನೋವು ಬಂದ್ಬಿಡ್ತಾ ಇತ್ತು. ಒಂದು ದಿನ ಫುಲ್ ಹಿಡಿಯುತ್ತೆ ಟೈಮ್. ನಾವು ಏನಲ್ಲಿ ಕುಕಿಂಗ್ ಅಂತ ಏನೋ ಒಂದು ಬ್ರೇಕ್ಫಾಸ್ಟ್ ಆಗಲಿ ಒಂದು ಲಂಚ್ ಆಗಲಿ ಪ್ರಿಪೇರ್ ಮಾಡುವಂಥ ಟೈಮ್ ಏನಿರುತ್ತೆ, ಶೂಟ್ ಮಾಡ್ಕೊಂಡು ಮಾಡೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಆ್ಯಂಗಲ್ ಚೇಂಜ್ ಮಾಡಬೇಕು, ಮತ್ತು ಕ್ಯಾಮ್ರಾ ಸೆಟ್ ಮಾಡ್ಕೋಬೇಕು, ಮತ್ತು ಪ್ರತಿಯೊಂದನ್ನು ಶೂಟ್ ಮಾಡಬೇಕು. ಒಂದೊಂದು ಇಂಗ್ರೀಡಿಯೆಂಟ್ ಹಾಕ್ಬೇಕಾದ್ರೂ ಶೂಟ್ ಮಾಡಬೇಕು. ಇದೆಲ್ಲ ಸುಮಾರು ಟೈಮ್ ತೊಗೊಳುತ್ತೆ. ಅದ್ರ ಹಿಂದೆ ಎಡಿಟಿಂಗ್ ಮತ್ತು ವಾಯ್ಸ್ ಓವರ್ ಇದೆಲ್ಲ ಎಷ್ಟು ಟೈಮ್ ಹಿಡಿಯುತ್ತೆ. ಸೊ ಪ್ರತಿ ಸತಿ ನಾನು ಏನೋ ಒಂದು ರೆಸಿಪಿ ಶೂಟ್ ಮಾಡಬೇಕು ಅಥವಾ ಒಂದು ಥಾಲಿ ರೆಸಿಪಿ ಮಾಡಬೇಕು ಅಂತಂದ್ರೆ 1 ಡೇ ಫುಲ್ ಟೈಮ್ ತೊಗೊಂಡು ಅದನ್ನೆಲ್ಲ ಮಾಡಿ ಅದಕ್ಕೆ ಮುಂಚೆ ಪ್ರಿಪ್ರೇಷನ್ ಮಾಡಿಕೊಂಡು ಮತ್ತೆ ಆ ಶೂಟ್ ಮುಗಿಸಿ ಊಟ ಮಾಡೋ ಅಷ್ಟೊತ್ತಿಗೆ ಸಾಕಪ್ಪ ಅಂತ ಅನ್ಸ್ಬಿಟ್ಟಿತ್ತು. ವೀಡಿಯೋಗೆ ಏನು ಬೇಕೋ ಅಷ್ಟು ಮಾತ್ರ ಥಾಲಿಗೆ ಪ್ರಿಪೇರ್ ಮಾಡಿ ಏನೋ ಒಂಚೂರು ಹಾಕೊಂಡು ತಿನ್ಬಿಟ್ಟು ಮಲ್ಕೊಂಡು ರೆಸ್ಟ್ ಮಾಡಿದ್ರೆ ಸಾಕು ಅಂತ ಅನಿಸ್ತಾ ಇರೋದು. ಯಾಕಂದರೆ ಅಷ್ಟು ಕಾಲು ಬರುತ್ತೆ ತುಂಬ ಹೊತ್ತು ನಿಂತ್ಕೊಂಡು ಶೂಟ್ ಮಾಡಬೇಕಾದ್ರೆ. ಬಟ್ ಇಷ್ಟು ವರ್ಷ ನಾನು ಶೂಟ್ ಮಾಡೋದಕ್ಕೂ ಇವತ್ತು ನಾವು ಶೂಟ್ ಮಾಡಿಸೋದಕ್ಕೂ ನಂದೇ ಕಷ್ಟ ಅಂತ ಅನ್ಕೋತಾ ಇದ್ದೆ. ಬಟ್ ಪ್ರೊಫೆಷ್ನಲ್ ಶೂಟ್ ಮಾಡೋರ್ದು ಇದಕ್ಕಿಂತಲೂ 10 ಪಟ್ಟಷ್ಟು ಕಷ್ಟ ಇರುತ್ತೆ. ಯಾಕಂದರೆ ಅವ್ರದ್ದು ಇನ್ನೂ ದೊಡ್ಡ ದೊಡ್ಡ ಲೈಟ್ಸ್ ಇರುತ್ತೆ, ಹಾಗೆ ಕ್ಯಾಮ್ರಾ ಕೂಡ ಇರುತ್ತೆ. ತುಂಬ ಹೆವಿ ವೆಯ್ಟ್ ಇದೆ. ನಮ್ದೆಲ್ಲ ಐಫೋನ್ ಎಲ್ಲ ಇಟ್ಕೊಂಡು ಮಾಡ್ತಿರ್ತೀವಿ, ಆದರೆ ಅವ್ರದ್ದು ಪ್ರೊಫೆಷ್ನಲ್ ಶೂಟ್ ಮಾಡೋದಕ್ಕೆ ಅಂತ ಕ್ಯಾಮ್ರಾ ದೊಡ್ಡ ಕ್ಯಾಮ್ರಾಗಳನ್ನ ಉಪಯೋಗಿಸ್ತಾರಲ್ಲ, ಅದೆಲ್ಲ ಎಷ್ಟು ಹೆವಿ ಇರುತ್ತೆ. ಸೊ ತುಂಬ ಏನು ಡಿಫಿಕಲ್ಟ್ ಅಂತ ಅನ್ನೋದು ಇವತ್ತೇ ನಂಗೆ ಗೊತ್ತಾಗಿದೆ, ಇಷ್ಟೊಂದು ಕಷ್ಟ ಇದೆ ಒಂದು ಪ್ರೊಫೆಷ್ನಲ್ ಶೂಟ್ ಮಾಡಿಸೋದು ಅಂತ. ಇವತ್ತು 2 ಪ್ರಾಡಕ್ಟ್ ನಾವು ಮಸಾಲದ್ದು ಶೂಟ್ ಮಾಡಿಸಿದ್ವಿ. ಬೆಳಗ್ಗೆ 11ವರೆಗೆ ಶುರು ಮಾಡಿದ್ದು, ಸಂಜೆ ಸುಮಾರು 6-6ವರೆಗೆ ಮುಗಿದಿದೆ. 2 ಪ್ರಾಡಕ್ಟ್ ಎರಡನ್ನು ಉಪಯೋಗಿಸ್ಕೊಂಡು ಹೇಗೆ ರೆಸಿಪಿ ಮಾಡೋದು ಅಂತ ಹೇಳಿ. ಪ್ರತಿಯೊಬ್ಬರು ಒಂದೊಂದು ಪ್ರಾಡಕ್ಟ್ ಫೋಟೋ ಶೂಟ್ ಮಾಡಿಸ್ತಾರೆ, ವಿಡಿಯೋ ಶೂಟ್ ಮಾಡಿಸ್ತಾರೆ, ನೋಡೋಕೆ ಚೆನ್ನಾಗಿ ಕಾಣಿಸಿದ್ರೆ ಜನ ತಗೋತಾರೆ ಅಂತ ಅನ್ನೋ ಒಂದು ದೃಷ್ಟಿಯಿಂದ. ಬಟ್ ನಮ್ದೇನಿದೆ, ನಮ್ಮದು ಒಂದು ಪ್ರಾಡಕ್ಟ್ನ ನಾವು ಹೇಗೆ ಉಪಯೋಗಿಸ್ಬೇಕು ಅಂತ ತೋರಿಸ್ಬೇಕು ಅಂತ ಅನ್ನೋದಕ್ಕೋಸ್ಕರ ನಾನು ಈ ಶೂಟ್ ಮಾಡಿಸಿದ್ದು. ನಮ್ಮ ಮನೆ ಕೂಡ ತುಂಬ ಚಿಕ್ಕದಾಗೋಯ್ತು. ಎಲ್ಲ ಕಡೆ ಲೈಟ್ಸ್, ಎಲ್ಲ ಕಡೆ ಕ್ಯಾಮ್ರಾ ಮತ್ತು ಇದೆಲ್ಲ ಇಟ್ಟಾಗ ಫುಲ್ ಎಲ್ಲ ಲೈಟ್ಸ್ ಎಲ್ಲ ಆಫ್ ಮಾಡಿಬಿಟ್ಟು ಬರೀ ಅವ್ರದ್ದು ಮಾತ್ರ ಲೈಟ್ ಆನ್ ಮಾಡಿಕೊಂಡು ಶೂಟ್ ಮಾಡಿದ್ರು, ಚೆನ್ನಾಗಿ ಬರಲಿ ಅಂತ ಅನ್ನೋದಕ್ಕೋಸ್ಕರ. ಇಡೀ ದಿನ ಇವತ್ತು ಅದ್ರ ಹಿಂದೆ ನಾವು ಕೂಡ ಕುಕಿಂಗ್ ಮಾಡಿ ಅದನ್ನೆಲ್ಲ ತೋರಿಸ್ಬೇಕಂತಂದರೆ ಪ್ರತಿಯೊಂದನ್ನು ನೀಟಾಗಿ ಅದಕ್ಕೆ ಜೋಡಿಸಿಟ್ಕೋಬೇಕು. ಮತ್ತು ಅದಕ್ಕೆ ಉಪಯೋಗಿಸೋಂಥ ಪಾತ್ರೆಗಳು ಅದೆಲ್ಲ ಸರಿ ಮಾಡಿ ಇಟ್ಕೊಂಡು ಪ್ರತಿಯೊಂದು ಶೂಟು ಮಾಡಿದ್ಮೇಲೆ ಸಂಜೆ ಅಷ್ಟೊತ್ತಿಗೆ ಅದೆಷ್ಟು ಟಯರ್ಡ್ ಆಗುತ್ತೆ ಅಂದರೆ ಫುಲ್ ಡೇ ಇವತ್ತು ವರ್ಕ್ ಮಾಡಿದ್ವಿ ಬೆಳಗ್ಗೆಯಿಂದ ಸಂಜೆವರೆಗೂ. ಖುಷಿ ಇದೆ ಬ್ರ್ಯಾಂಡ್ದು, ನಮ್ಮ ಬೈಸುಜಿ ಬ್ರ್ಯಾಂಡ್ದು ವಿಡಿಯೋ ಶೂಟ್ ಮಾಡಿಸಿದ್ದು. ಬಟ್ ಅಷ್ಟೇ ಕಷ್ಟ ಇದೆ. ಯಾವುದಾದ್ರೂ ಒಂದು ವಿಡಿಯೋ ಹಾಕಿದ ಕೂಡಲೇ ಅದನ್ನು ಜನ ಅಷ್ಟು ಬೇಗ ಜಡ್ಜ್ ಮಾಡಿಬಿಡ್ತಾರೆ, ಇದು ಚೆನ್ನಾಗಿಲ್ಲ ಇದು ಹೀಗಿದೆ ಅಂತ. ಬಟ್ ಅದರಿಂದ ಇರೋವಂಥ ಎಫರ್ಟ್
ಮಾಡಿದವ್ರಿಗೆ ಮಾತ್ರ ನಿಜವಾಗೂ ಗೊತ್ತಾಗುತ್ತೆ. ಒಂದು ವಿಡಿಯೋ ಶೂಟ್ ಮಾಡೋದಷ್ಟೇ ಅಲ್ಲ, ಅದನ್ನು ಎಡಿಟ್ ಮಾಡಿ ಅದನ್ನು ಏನೋ ಜನಕ್ಕೆ ತಲುಪಿಸೋ ಅಷ್ಟೊತ್ತಿಗೆ ಅದರಿಂದ ಬೇಕಾದಷ್ಟು ಕೆಲಸಗಳಿರುತ್ತೆ. ಸೊ ಇವತ್ತು ಫೈನಲಿ ನಮ್ಮ ಒಂದು ಆಸೆ ಏನಿದೆ, ನಮ್ಮ ಬ್ರ್ಯಾಂಡ್ನ ಒಂದು ಬೇರೆ ಒಂದು ಮಟ್ಟಕ್ಕೆ ತೊಗೊಂಡು ಹೋಗಬೇಕು ಅಂತನೋ ಒಂದು ಸಣ್ಣದೊಂದು ಆಸೆ ನಮ್ಮದೊಂದು ಈಡೇರಿತು. ಹಾಗೆ ಯುಗಾದಿ ಹಬ್ಬ ಬರ್ತಿರೋದ್ರಿಂದ ಯುಗಾದಿ ಹಬ್ಬದ ಸ್ಪೆಷಲ್ಗೆ ಅಂತಲೇ ಒಂದು ಸಾಂಬಾರ್ ರೆಸಿಪಿ, ನಮ್ಮದು ಅಥೆಂಟಿಕ್ ಸಾಂಬಾರ್ ಪೌಡರ್ನ ಉಪಯೋಗಿಸ್ಕೊಂಡು ಹೇಗೆ ಹೋಳಿಗೆ ಸಾರು ಮಾಡೋದು ಅಂತನೋ ಒಂದು ಶೂಟ್ನ ನಾವು ಮಾಡ್ತಿದ್ದು. ಸೊ ಅವ್ರು ಬಂದವ್ರಿಗೂ ಕ್ರೂ ಮೆಂಬರ್ಸ್ಗೂ ಕೂಡ ಅವ್ರಿಗೂ ಕೂಡ ಊಟ ಪೂರ್ತಿ ಹಬ್ಬದ ಊಟನೇ ಅವ್ರಿಗೂ ಮಾಡಿ ಬಡಿಸಿದ್ದು. ಹಾಗಾಗಿ ಇವತ್ತು ಇಡೀ ದಿನ ಬರೀ ಶೂಟಲ್ಲೇ ಮುಗಿದೋಯ್ತು. ತುಂಬ ಚೆನ್ನಾಗಿತ್ತು. ಸೊ ನಮ್ಮ ಬೈಸುಜಿ ಹೋಮ್ ಮೇಡ್ ಮಸಾಲಾ ಪ್ರಾಡಕ್ಟ್ಸ್ನಲ್ಲೇ ಹೇಗೆ ಉಪಯೋಗಿಸ್ಬೇಕು ಅಂತ ಅನ್ನೋದನ್ನು ವಿತ್ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ನಮ್ಮ ಪ್ರತಿಯೊಂದು ಪ್ರಾಡಕ್ಟ್ ರೀಲ್ ಬರ್ತಿರುತ್ತೆ. ಹಾಗೆ ಪ್ರಾಡಕ್ಟ್ನ ತರಿಸ್ಕೊಂಡು ಟ್ರೈ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದೊಂದು ರೆಸಿಪಿ ಇದ್ರೆ ಚಪಾತಿಗಾಗಲಿ, ಪೂರಿಗಾಗಲಿ, ಅನ್ನಕ್ಕಾಗಲಿ ಎಲ್ಲದಕ್ಕೂ ಒಂದು ಬೆಸ್ಟ್ ಸೈಡ್ ಡಿಶ್ ರೆಸಿಪಿ. ಮೊದಲೇದಾಗಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಜೀರಿಗೆ ಮತ್ತು ಸಾಸಿವೆ, ಇದ್ರ ಜೊತೆಗೆ ಒಣಮೆಣಸಿನ್ಕಾಯಿ, ಸ್ವಲ್ಪ ಇನ್ನು ಕಡಲೆಬೇಳೆ, ಉದ್ದಿನಬೇಳೆ ಇದೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಸೊ ಯೂಶಲಿ ನಾವು ಡಿಫ್ರೆಂಟ್ ವೆರೈಟಿನಲ್ಲಿ ಪಲ್ಯಗಳನ್ನ ಮಾಡ್ತೀವಿ. ಆದರೆ ನಾನು ಮಾಡೋವಂಥ ಪಲ್ಯ ಅಥವಾ ಗೊಜ್ಜು, ಚಪಾತಿ, ಅನ್ನ ಎಲ್ಲದಕ್ಕೂ ಆಗೋ ರೀತಿನಲ್ಲಿ ಮಾಡೋದ್ರಿಂದ ನಮ್ಗೊಂದು ಟೈಮ್ ಏನಾದ್ರು ಅಡುಗೆ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಅಂತಂದ್ರೂ ಕೂಡ ಈ ಥರದ್ದು ಒಂದು ರೆಸಿಪಿ ಮಾಡಿಕೊಂಡ್ರೆ ಬೆಳಗ್ಗೆ ತಿಂಡಿಗೆ, ಮಧ್ಯಾಹ್ನ ಊಟಕ್ಕೆ ಎರಡಕ್ಕೂ ಕೂಡ ಉಪಯೋಗಿಸ್ಕೋಬೋದು. ಒಗ್ಗರಣೆಯಲ್ಲಿ ಬೇಳೆ ಎಲ್ಲ ಹುರ್ಕೊಂಡ ನಂತರ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಹಾಕಿ ಸ್ವಲ್ಪ ಹೊತ್ತು ಹುರ್ಕೋಬೇಕು. ಈರುಳ್ಳಿ ಕ್ರಂಚಿ ಆಗಿದ್ರೇ ಈ ಪಲ್ಯದಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು 2 ನಿಮಿಷ ಈರುಳ್ಳಿ ಹುರ್ಕೊಂಡ ನಂತರ ಟೊಮೆಟೊ, ಉಪ್ಪು ಮತ್ತು ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ನಾವು ಎಷ್ಟು ಈರುಳ್ಳಿ ತೊಗೊಂಡಿರ್ತೀವಿ ಅದಕ್ಕೆ ಸಮ ಪ್ರಮಾಣದಲ್ಲೇ ಟೊಮೆಟೊ ಹಾಕಿದ್ರೇ ಈ ಪಲ್ಯದ ರುಚಿ ಚೆನ್ನಾಗಿರುತ್ತೆ. ಅರ್ಧ kg ಅಷ್ಟು ಈರುಳ್ಳಿ ತೊಗೊಂಡ್ರೆ ಅರ್ಧ kg ಅಷ್ಟು ಟೊಮೆಟೊ ಇರಬೇಕು. ಇದರಲ್ಲಿ ಹಸಿಮೆಣಸಿನ್ಕಾಯಿ ಮತ್ತು ಒಣಮೆಣಸಿನ್ಕಾಯಿ ಎರಡೂ ಹಾಕಿರೋದ್ರಿಂದ ಖಾರ ಇರುತ್ತೆ. ನಾನು ಇಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಬರೀ ಕಲರ್ಗೋಸ್ಕರ ಉಪಯೋಗಿಸ್ಕೊಂಡಿದ್ದೀನಿ. ಸೊ ಎಲ್ಲ ಹಾಕಿ ಚೆನ್ನಾಗಿ ಟೊಮೆಟೊ ಮೆತ್ತಗಾಗೋವರೆಗೂ ಹುರ್ಕೊಂಡ್ರೆ ಪಲ್ಯ ರೆಡಿ ಆಯಿತು. ಇದನ್ನು ಪಲ್ಯ ಅನ್ಕೋಬೋದು, ಗೊಜ್ಜು ಅಂತ ಅನ್ಕೋಬೋದು. ಆದರೆ ಒಂದು ಮುಖ್ಯವಾಗಿ ನೆನಪಲ್ಲಿ ಇಟ್ಕೋಬೇಕಾಗಿರೋದೇನೆಂದರೆ, ನಾವು ಬಳಸುವಂಥ ಟೊಮೆಟೊ ಹುಳಿ ಏನಾದ್ರು ಇದ್ದರೆ ಅದಕ್ಕೋಸ್ಕರ ಲಾಸ್ಟಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಬ್ಯಾಲೆನ್ಸ್ ಮಾಡುತ್ತೆ. ಅಂದರೆ ತುಂಬ ಜನಕ್ಕೆ ಹುಳಿ ಇಷ್ಟ ಆಗಲ್ಲ ಅಂತನವರು ಒಂದು ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಲಾಸ್ಟಲ್ಲಿ ಒಂದು ಸ್ವಲ್ಪ ಹಾಕ್ಕೊಳ್ಳೋದ್ರಿಂದ ಒಂದು ಲೈಟಾಗಿ ಒಂದು ಸ್ವೀಟ್ನೆಸ್ ಇರುತ್ತೆ. ಫಾರ್ಮ್ ಟೊಮೆಟೊ ಹಾಕ್ತಾಯಿದ್ರೆ ಸಕ್ಕರೆ ಹಾಕೋವಂಥ ಅವಶ್ಯಕತೆ ಇಲ್ಲ. ಹಾಗೆ ಸ್ವಲ್ಪ ಕಾಯಿ ತುರಿನೂ ನಾನು ಹಾಕಿದ್ದೀನಿ ಲಾಸ್ಟಲ್ಲಿ. ಸ್ವಲ್ಪ ಫ್ರೆಶ್ ಕಾಯಿ ತುರಿ ಹಾಕೋದ್ರಿಂದನೂ ಪಲ್ಯದ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಸಕ್ಕರೆ ಮತ್ತು ಕಾಯಿ ತುರಿ ಇದೆರಡೂ ಆಪ್ಷನಲ್, ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದನ್ನು ಅನ್ನಕ್ಕೆ, ಚಪಾತಿಗೆ, ಪೂರಿಗೆ ಸೈಡ್ ಡಿಶಲ್ಲಿ ಸರ್ವ್ ಮಾಡ್ಬೋದು. ಟ್ರೈ ಮಾಡಿ ನೋಡಿ. ಇದು ಹಬ್ಬಕ್ಕೆ ಮುಂಚೆ ಶೂಟ್ ಮಾಡಿರೋದ್ರಿಂದ ಯುಗಾದಿ ಹಬ್ಬ ಮುಗಿದೋದ್ರೂ ಕೂಡ ಯುಗಾದಿ ಹಬ್ಬಕ್ಕೆ ಮುಂಚೆ ನಾವೇನು ಪ್ರಿಪೇರ್ ಮಾಡ್ಕೊಂಡ್ವಿ ಈ ಹಬ್ಬಕ್ಕೆ ಅಂತ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಸೊ ಕ್ಲೀನಿಂಗ್ ಕೆಲಸಕ್ಕಂತೂ ನಂಗೆ ಟೈಮ್ ಇರಲಿಲ್ಲ. ಹಾಗಾಗಿ ತುಂಬ ಧೂಳಾಗ್ತಿರುತ್ತೆ. ಈಗ ರೋಡ್ ವರ್ಕ್ ಎಲ್ಲ ನಡೀತಾ ಇರೋದ್ರಿಂದ ಹಾಗಾಗಿ ಸೋಫಾ ಕ್ಲೀನಿಂಗಿಗೆ ಮತ್ತು ಬಾತ್ರೂಮ್ ಕ್ಲೀನಿಂಗಿಗೆ ಬುಕ್ ಮಾಡಿದ್ದೆ. ಅವ್ರು ಇವತ್ತು ಕ್ಲೀನಿಂಗಿಗೆ ಬಂದಿದ್ದಾರೆ. nubroco.com ಅಲ್ಲಿ ನಾನು ಪ್ರತಿ ಸತಿ ಬುಕ್ಕಿಂಗ್ ಮಾಡಿ ಕರೆಸ್ಬಿಡ್ತೀನಿ. ಈ ಥರದ್ದೆಲ್ಲ ಕ್ಲೀನಿಂಗ್ ಇದ್ದರೆ. ಫಸ್ಟ್ ಟೈಮ್ ಸೋಫಾ ವಾಶ್ ಮಾಡಿಸ್ತಾ ಇದ್ದೀನಿ. ಫೋಮ್ ವಾಶ್ ಮಾಡಬೇಕು ಅಂತ ಅವ್ರು ಹೇಳಿದರು. ಬಟ್ ನನಗೆ ಇವ್ರು ಮಾಡಿದ್ದು ನಂಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಸರಿಯಾಗಿ ಅವರು ಫೋಮ್ ವಾಶ್ ಮಾಡಲೂ ಇಲ್ಲ, ಸುಮ್ಮನೆ ಡಸ್ಟ್ ಮಾತ್ರ ಅವರು ತೆಗೆದ್ರು. ಸೊ nubroco.com ಅಲ್ಲಿ ಬುಕ್ ಮಾಡಿದ ನೆಕ್ಸ್ಟ್ ಡೇನೇ ಬಂದು ನಿಮಗೆ ಕ್ಲೀನಿಂಗ್ ಮಾಡಿಕೊಟ್ಬಿಟ್ಟು ಹೋಗ್ತಾರೆ. ನಮ್ಮ ಟೈಮ್ಗೆ ಯಾವ ಟೈಮ್ ಬೇಕೋ ಆ ಟೈಮ್ಗೆ ನಾವು ಇದನ್ನ ಬುಕ್ ಮಾಡಿ ಕರ್ಸ್ಕೋಬೋದು. ಸುಮಾರು 4 ಬಾತ್ರೂಮ್ ಕ್ಲೀನ್ ಮಾಡಿಸ್ಲಿಕ್ಕಿತ್ತು, ಹಾಗೆ ಸೋಫಾ ವಾಶ್ ಮಾಡಿ ಕ್ಲೀನ್ ಮಾಡಲಿಕ್ಕಿತ್ತು. ಈ ಥರ ಸಣ್ಣ ಪುಟ್ಟ ವರ್ಕ್ಗಳಿಗೆ ಸಮಯ ಇಲ್ಲ ಅಂತಂದವಾಗ ಈ ರೀತಿ ನಾವು ಸರ್ವಿಸ್ನ ತೊಗೊಳ್ಳೋದೇ ಬೆಟರ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೋಫಾ ವಾಶ್ ಮಾಡಿದ್ಮೇಲೆ ಇದು ಕಂಪ್ಲೀಟಾಗಿ ಒಣಗೋದಕ್ಕೇ 6 ರಿಂದ 7 ಗಂಟೆ ಟೈಮ್ ಹಿಡಿಯುತ್ತೆ. ಓವರ್ನೈಟ್ ನಾನು ಇದನ್ನು ಫ್ಯಾನ್ ಹಾಕಿಬಿಟ್ಟಿದ್ದೆ ಒಣಗಲಿಕ್ಕೆ. ಸೊ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ರಾಗಿ ಇಡ್ಲಿ ಮಾಡ್ತಾಯಿದ್ದೀನಿ. ರಾಗಿ ಅಂದರೆ ಇಡ್ಲಿ ಅಂದರೆ ರಾಗಿ ಹಿಟ್ಟನ್ನ ಉಪಯೋಗಿಸ್ಕೊಂಡು ಕೂಡ ಇಡ್ಲಿ ಮಾಡ್ಕೋಬೋದು. ಅಂದರೆ ಉದ್ದಿನ ಹಿಟ್ಟೊಂದು ರುಬ್ಬಿಟ್ಟು ಅದಕ್ಕೆ ರಾಗಿ ಹಿಟ್ಟು ಹಾಕಿ ಕಲಸಿಟ್ಬಿಟ್ಟು ನೆಕ್ಸ್ಟ್ ಡೇ ಫರ್ಮೆಂಟೇಷನ್ ಆದಮೇಲೆ ಇಡ್ಲಿ ಮಾಡ್ಕೋಬೋದು. ಆದರೆ ಇವತ್ತು ರಾಗಿ ಮತ್ತು ಉದ್ದಿನಬೇಳೆ ಎರಡೂ ಕೂಡ ನೆನೆಸಿಟ್ಬಿಟ್ಟು ರುಬ್ಬಿ ಇಡ್ಲಿ ಮಾಡಿದೆ. ತುಂಬ ಚೆನ್ನಾಗುತ್ತೆ. ಸೊ ಯೂಶಲಿ ರಾಗಿಯಿಂದ ನಾವು ರೊಟ್ಟಿ, ಮುದ್ದೆ, ಚಪಾತಿ ಈ ಥರದ್ದೆಲ್ಲ ತಿಂತೀವಿ. ಆದರೆ ರಾಗಿ ದೋಸೆ, ರಾಗಿ ಇಡ್ಲಿನಲ್ಲಿ ಒಂದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಉದ್ದಿನಬೇಳೆ ಎಲ್ಲ ಹಾಕಿ ಏನು ರುಬ್ಬಿ ಮಾಡೋದ್ರಿಂದ. ಅದರಲ್ಲೂ ಫರ್ಮೆಂಟೆಡ್ ಬ್ರೇಕ್ಫಾಸ್ಟ್ ಪ್ರೋಬಯೋಟಿಕ್ ಇರುತ್ತೆ ಅಂತ ಹೇಳ್ತಾರೆ. ಬೆಳಗಿನ ಬ್ರೇಕ್ಫಾಸ್ಟ್ ಟೈಮಲ್ಲಿ ಇಡ್ಲಿ ದೋಸೆ ತಿನ್ನೋ ಕಾರಣ ಯಾತಕ್ಕೆ ಅಂದರೆ ಅದು ಏನು ಫರ್ಮೆಂಟ್ ಆಗಿರುತ್ತೆ, ಅದರಲ್ಲಿ ಪ್ರೋಬಯೋಟಿಕ್ ಇರುತ್ತೆ ಅಂತ ಅನ್ನೋ ಕಾರಣಕ್ಕೆ ಇಡ್ಲಿ, ದೋಸೆ ಇಂಥದನ್ನೆಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟಲ್ಲಿ ತಿನ್ನೋದ್ರಿಂದ ಯಾವುದೇ ತಪ್ಪಿಲ್ಲ. ಆದರೆ ಲಿಮಿಟ್ ಇರಬೇಕು. 2 ಇಡ್ಲಿ ಅಂದರೆ 2 ಇಡ್ಲಿ ತಿನ್ನಬೇಕು. 2 ಬದಲು 6, 8 ತಿಂದರೆ ಯಾವುದೇ ಆದರೂ ಅತಿ ಆದರೆ ಅಮೃತನೂ ವಿಷ ಅಂತ ಹೇಳ್ತಾರಲ್ಲ ಹಾಗೆ. ಇದಕ್ಕೆ ಕಾಂಬಿನೇಷನ್ ಆಗಿ ಇವತ್ತು ನಾನ್ ವೆಜ್ ಸಾಂಬಾರು ಮಾಡಿದ್ದೆ. ತುಂಬ ಚೆನ್ನಾಗಿತ್ತು ಇದೆರಡರದ್ದು ಕಾಂಬಿನೇಷನ್.
ಬನ್ನಿ ಇವತ್ತೊಂದು ಅಜ್ಜಿ ಕಾಲದ ಟಿಪ್ಸ್ ಹೇಳ್ಕೊಡ್ತಾ ಇದ್ದೀನಿ. ನನಗೆ ಕಣ್ಕಪ್ ಹಚ್ಕೊಳ್ಳೋದು ತುಂಬ ಇಷ್ಟ. ಆದರೆ ಹೊರಗಡೆ ಮಾರ್ಕೆಟಲ್ಲಿ ಸಿಗುವಂಥ ಕಣ್ಕಪ್ ನಂಗೆ ಅಷ್ಟು ಸೂಟ್ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಇವತ್ತು ಹೋಮ್ ಮೇಡ್ ಕಣ್ಕಪ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಒಂದು 4-5 ಬಾದಾಮಿ ಜಜ್ಜಿ ಇಟ್ಕೊಳ್ಳೋಣ. ಆನಂತರ ಒಂದು ಅಗಲವಾಗಿರುವಂಥ ಹತ್ತಿನ ರೆಡಿ ಮಾಡಿಕೊಂಡು ಇದ್ರ ಒಳಗಡೆಗೆ ಜಜ್ಜಿಟ್ಕೊಂಡಿರೋಂಥ ಬಾದಾಮಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಅಜ್ವೈನ್ ಹಾಕೋಣ, ಅಂದರೆ ಓಂ ಕಾಳು. ಇದೆರಡನ್ನೂ ಕಾಟನ್ ಒಳಗಡೆ ಹಾಕಿ ಪೋಟ್ಲಿ ರೀತಿನಲ್ಲಿ ಮಾಡ್ಕೋಬೇಕು. ನಂತರ ಒಂದು ಮಣ್ಣಿನ ದೀಪದ ಒಳಗಡೆಗೆ ಈ ಪೋಟ್ಲಿಯನ್ನು ಇಟ್ಟು ಅಥವಾ ತುಪ್ಪದ ಬತ್ತಿ ರೀತಿಯಲ್ಲಿ ಮಾಡ್ಕೊಂಡಿರೋದನ್ನ ಇಟ್ಟು ಇದನ್ನು ತುಪ್ಪ ಹಾಕಿನೇ ಹಚ್ಬೇಕು. ತುಪ್ಪದ ಬತ್ತಿ ನಾವು ಹೇಗೆ ಮಾಡ್ತೀವೋ ಅದೇ ರೀತಿಯೇ ಅದ್ರ ಒಳಗಡೆಗೆ ಬಾದಾಮಿ ಮತ್ತು ಅಜ್ವೈನ್ ಹಾಕಿ ತುಪ್ಪದ ಬತ್ತಿನ ಈ ರೀತಿ ತುಪ್ಪದಲ್ಲಿ ನೆನೆಸಿ ಆ ದೀಪವನ್ನು ಹಚ್ಚಿ ಇಟ್ಕೊಳ್ಳೋಣ. ಸೊ ಇದರಿಂದ ಬರೋವಂಥ ಹೊಗೆಯಿಂದ ಕಲೆಕ್ಟ್ ಆಗೋದೆ ಕಣ್ಕಪ್ಪು. ಇದಕ್ಕೆ ಹೈಟ್ ಕೊಡೋದಕ್ಕೋಸ್ಕರ ನಾನು ಇಲ್ಲಿ 4 ಗ್ಲಾಸ್ ಉಪಯೋಗಿಸ್ಕೊಂಡಿದ್ದೀನಿ. ಹಾಗೆ ಮಧ್ಯದಲ್ಲಿ ನಾವು ತುಪ್ಪದ ಬತ್ತಿ ಮಾಡಿಟ್ಕೊಂಡಿರೋ ದೀಪನ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಚಿ ಇಟ್ಕೋಬೇಕು. ಇದರಿಂದ ಬರೋವಂಥ ಹೊಗೆ ಅಥವಾ ಕಪ್ಪು ಈ ಪ್ಲೇಟಲ್ಲಿ ಕಲೆಕ್ಟ್ ಆಗಿರುತ್ತೆ. ಅದರಿಂದನೇ ನಾವು ಕಣ್ಕಪ್ ಮಾಡ್ಕೋಬೋದು. ಮಕ್ಕಳಿಗೆಲ್ಲ ದೃಷ್ಟಿ ಆಗಬಾರ್ದು ಅಂತ ಪ್ರತಿದಿನ ಕಣ್ಕಪ್ ಹಚ್ತೀವಿ. ಆದರೆ ಮಾರ್ಕೆಟಲ್ಲಿ ಸಿಗುವಂಥ ಕಣ್ಕಪ್ಪಲ್ಲಿ ಕೆಮಿಕಲ್ ಮಿಕ್ಸ್ ಆಗಿರುತ್ತೆ. ಈ ರೀತಿ ನಮ್ಮ ಅಜ್ಜಿ ಕಾಲದ ಒಂದು ಟಿಪ್ಸ್ ರೀತಿಯಲ್ಲಿ ನೀವು ಮನೇಲೇ ಕಣ್ಕಪ್ ಮಾಡಿಕೊಂಡು ಮಕ್ಕಳಿಗೆ ಕಣ್ಣಿಗೆ ಹಚ್ಚಿ ಎಲ್ಲಿಗೆ ಹಚ್ಚಿದ್ರು ಯಾವುದೇ ಕಾರಣಕ್ಕೂ ಇದು ಹಾನಿ ಆಗಲ್ಲ. ಕಂಪ್ಲೀಟ್ಲಿ ಹೋಮ್ ಮೇಡ್, ಇದು ಯಾವುದೇ ಕೆಮಿಕಲ್ ಇಲ್ದಲೆ ಈ ರೀತಿ ಈಸಿಯಾಗಿ ಕಣ್ಕಪ್ ಮಾಡ್ಕೋಬೋದು. ನೋಡಿ ಎಷ್ಟೊಂದು ಇಲ್ಲಿ ಕಲೆಕ್ಟ್ ಆಗಿದೆ ಅಂತ. ಒಂದ್ಸತಿ ಈ ಥರ ಕಣ್ಕಪ್ ಮಾಡಿಕೊಂಡ್ರೆ ಸುಮಾರು ನಮಗೆ 2 ತಿಂಗಳವರೆಗೂ ನಮಗಿದು ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಅಲ್ಲಿ ಕಲೆಕ್ಟ್ ಆಗಿರುವಂಥ ಈ ಕಪ್ಪನ್ನೆಲ್ಲ ಅಂದರೆ ಕಪ್ಪಿಗಿರುವಂಥ ಅಂಶನೆಲ್ಲ ಒಂದು ಬೌಲಲ್ಲಿ ಹಾಕಿ ಇದನ್ನು ಕಲಿಸ್ಕೊಳ್ಳೋದಕ್ಕೋಸ್ಕರ ನಾನಿಲ್ಲಿ ಕೋಕೋನಟ್ ಆಯಿಲ್ ಉಪಯೋಗಿಸ್ಕೊಂಡಿದ್ದೀನಿ. ಪ್ಯೂರ್ ಆಗಿರುವಂಥ ಕೋಕೋನಟ್ ಆಯಿಲ್ ನೀವು ಉಪಯೋಗಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಕಣ್ಕಪ್ ರೆಡಿ ಆಯಿತು. ಇದು ಎಷ್ಟೇ ಉಜ್ಜರು ಕೂಡ ಅದು ಹೋಗಲ್ಲ, ಅಷ್ಟು ಪಿಗ್ಮೆಂಟೆಡ್ ಆಗಿರುತ್ತೆ. ಮಕ್ಕಳಿಗೆಲ್ಲ ಕಣ್ಣಿಗೆಲ್ಲ ಹಚ್ಚುವಾಗ ಅಥವಾ ಹುಬ್ಬಿಗೆಲ್ಲ ಹಚ್ತಾರೆ, ದೃಷ್ಟಿ ಆಗಬಾರ್ದು ಅಂತ ಕಾಲು ಕೈಗೆಲ್ಲ ಹಚ್ತಾರಲ್ಲ, ಯಾವುದೇ ರೀತಿ ಸ್ಕಿನ್ ಅಲರ್ಜಿ ಆಗಲ್ಲ ಅಥವಾ ಕಣ್ಣು ಉರಿ ಬರಲ್ಲ. ಟ್ರೈ ಮಾಡಿ ಮನೆಯಲ್ಲೇ ನೀವು ಮಾಡಿಕೊಂಡು ಈ ರೀತಿ ಪ್ರತಿದಿನ ಕಣ್ಣಿಗೆ ಹಚ್ಕೊಳ್ಳೋಕ್ಕೆ ಅಥವಾ ದೃಷ್ಟಿ ಆಗದಲ್ಲೇ ಇರೋ ಹಾಗೆ ಒಂದು ಬೊಟ್ಟು ಇಟ್ಕೊಳ್ಳೋದಕ್ಕೂ ನೀವು ಇದನ್ನು ಉಪಯೋಗಿಸ್ಕೋಬೋದು. ನೋಡಿ ಇದನ್ನು ಕ್ಲೀನ್ ಮಾಡ್ಕೋಬೇಕು ಅಂದರೆ ನಾವು ಬರೀ ಕೈಯಲ್ಲಿ ಉಜ್ಜಿದ್ರೂ ಹೋಗಲ್ಲ. ಅದನ್ನು ಮತ್ತೆ ಸ್ವಲ್ಪ ಕಾಟನ್ಗೆ ಕೊಬ್ಬರಿ ಎಣ್ಣೆ ಹಾಕಿ ಒರೆಸ್ಕೊಂಡ್ರೆ ಹೋಗೋದು. ಅಷ್ಟು ಪಿಗ್ಮೆಂಟೇಷನ್ ಇರುತ್ತೆ. ನಮ್ಮಮ್ಮ ಹಚ್ಕೊಂಡಿರು ಬಂದಿಮ್ಮ, ಎಷ್ಟು ಪಿಗ್ಮೆಂಟ್ ಇದೆ. ಸೊ ಇಷ್ಟೇ ನಾನು ತಗೊಂಡಿದ್ದು. ಕಣ್ಣು ಉರಿಯಲ್ಲ, ಏನಿಲ್ಲ. ಒಂದು ಡಾಟ್ ಎಷ್ಟು ಡಾರ್ಕ್. ನಾನು ಇಷ್ಟೇ ತಗೊಂಡಿದ್ದು, ಚೂರು ಗೊತ್ತಾ, ಇಷ್ಟೇ ತಗೊಂಡಿದ್ದು. ಅವೆಲ್ಲದು ಎಷ್ಟು ತಿಂಗಳು ಬರುತ್ತೆ ನಾನು ಯೋಚನೆ ಮಾಡ್ತಾ ಇದ್ವಿ. ನಿಮ್ಮದೇ ಲಿಟ್ರಲಿ ಇಲ್ಲಿ ಗ್ಯಾಪ್ ಇದೆ, ಅಲ್ಲಿ ಗ್ಯಾಪ್ ಬಿಟ್ಬಿಟ್ಟು ಇಲ್ಲಿ ಹಚ್ಕೊಂಡಿದ್ದಾರೆ ಹಿಂಗೆ. ನೋಡ್ರಾಯ್ತು 1 ಕಿಲೋಮೀಟರ್ ಆಯಿತು. ಇನ್ನು ಎಷ್ಟು ಮಾಡಬೇಕು? ಇನ್ನೂ 2 ಕಿಲೋಮೀಟರ್ ಅಷ್ಟೇನಾ? ನೀವು ಹೇಳಿದಷ್ಟೇ ಇವತ್ತು. ಹೇಳಿ ಮತ್ತೆ. ತುಂಬ ದಿನದ ಮೇಲೆ ವಾಕ್ ಬಂದಿರೋದು, ವಾಕ್ ಪ್ರಾಕ್ಟೀಸ್ ತಪ್ಪೋಗಿದೆ. ಫುಲ್ ಹೋಗಿದ್ದೀನಿ, ಶಿವರ್ ಆಗ್ತಿದೆ ಬಾಡಿ ಎಲ್ಲ. ಪರ್ಪಸ್ಫುಲಿ ವಾಕ್ ಅಂತ ಬರ್ತೀವಲ್ಲ, ಅದು ವಾಕ್ ಮಾಡೋಕ್ಕೆ ಅಂತ ಬಂದಾಗ ಆ ಥರ ಸುಸ್ತು ಅನಿಸುತ್ತೆ. ಪರ್ಪಸ್ಫುಲಿ ಅಲ್ಲ, ವಾಕಿಂಗ್ ಮಾಡ್ದೇನೆ ಏನು ಎಕ್ಸಸೈಸೇ ಇಲ್ಲದೆ ಸಡನ್ನಾಗಿ ವಾಕಿಂಗ್ ಬಂದಿದ್ದೀರಲ್ಲ, ಇದು ಒಂದು ಹೊಸ ಸ್ಟಾರ್ಟ್ ಅಂತ ಇಟ್ಕೊಳ್ಳಿ. ಆ ವರ್ಕ್ ಇದ್ದರೂ ವರ್ಕೌಟ್ಗೆ ಅಂತ ಟೈಮ್ ಮಾಡ್ಕೊಂಡು ಬರ್ತಾರಲ್ಲ, ಅದು ದಟ್ ಇಸ್ ಡಿಸಿಪ್ಲಿನ್. ದಿನ ಇನ್ಮೇಲೆ ಹಿಂಗೆ ಹೋಗ್ತೀರಾ? ಇವಾಗ ನಿಮಗೆ ಗೊತ್ತಾ, ಈ ಕಡೆ ರೋಡ್ ಹೋಗ್ಬಿಡಿ ಬನ್ನಿ. ಯಾಕೆ ಸಸ್ತ ನಾಶ ಆಗ್ಬಿಟ್ಟಿದೆ ಇವಾಗ, ಎಲ್ಲಿ ಕುತ್ಕೊಳ್ಳಂಗಿಲ್ಲ ಅಂದಿಲ್ಲ. ಹಾಂ, ಕಂಟ್ರೋಲ್ ಮಾಡ್ತಾ ಇದೀವಿ. ಹೇಳಿ ಇನ್ಮೇಲಿಂದ ಎವ್ರಿಡೇ ವರ್ಕೌಟ್. ಇವಾಗ ನಿಮಗೆ ಗೊತ್ತಾಗ್ತಿದೆ ನಿಮ್ಮ ಬಾಡಿ ಎಷ್ಟು ವೀಕ್ ಇದೆ ತಾನೇ. ತೀರಾ ವೀಕ್ ಇದೆ. 3 ಡೇಸ್ ಆದರೂ ವಾಕಿಂಗ್ ಮಾಡ್ತೀನಿ ಅಂತೇಳಿ. ಏನಂದ್ರಮ್ಮ, ಸ್ಟಾರ್ಟಿಂಗ್ ಮಾಡೋದು ಕಷ್ಟನೇ. ಸ್ಟಾರ್ಟಿಂಗ್ ಏನು ಮಾಡೋದು ಕಷ್ಟನೇ. ನೀವು ಮಾಡ್ತಾನೆ ಈಸಿ ಆಗೋದು. ಬಟ್ ಏನು ಮಾಡಬೇಕು, ಎವ್ರಿಡೇ ವರ್ಕೌಟ್ ಮಾಡಬೇಕು, ವಾಕಿಂಗ್ ಮಾಡಬೇಕು, ಆವಾಗ ಈಸಿ ಆಗುತ್ತೆ. ಥ್ಯಾಂಕ್ ಯು ವಾಕಿಂಗ್ ಕರ್ಕೊಂಡ್ಬಂದಿದ್ದಕ್ಕೆ. ಸರಿ. ಇವತ್ತು ತಿಂಡಿಗೆ ರವೆ ಇಡ್ಲಿ ಮಾಡ್ತಾಯಿದ್ವಿ. ರವೆ ನೆನೆಸಿ ಇಡಬೇಕು ಮೊಸರಲ್ಲಿ. ಇದು ಸ್ವಲ್ಪ ಹುರಿದು ಇಟ್ಟಿರೋವಂಥ ರವೆ, ಹುಳು ಆಗಬಾರ್ದು ಅಂತ ಸ್ವಲ್ಪ ಲೈಟಾಗಿ ಹುರಿದು ಇಟ್ಟಿದ್ದೀನಿ.
ರವೆ ಇಡ್ಲಿ ಜೊತೆಗೆ ಮೊಟ್ಟೆ. ಮಧ್ಯಾಹ್ನದ ಅಡುಗೆಗೆ ಬೇಳೆ ನೆನೆಸಿಟ್ಟಿದ್ದೀನಿ, ಇದ್ರ ಜೊತೆಗೆ ತರಕಾರಿ ಎಲ್ಲ ಹಾಕಿ ಬೇಳೆ ಹುಳಿ ಮಾಡೋಣ ಅಂತ. ಸಾಯಂಕಾಲ ಸ್ನ್ಯಾಕ್ಸ್ಗೆ ಒಂದು ಸಾಲೆಡ್ ಬೌಲ್ಗೆ ಕಡಲೆಬೀಜ ನೆನೆಸಿಟ್ಟಿದ್ದೀನಿ. ಕಡಲೆಬೀಜ, ಸ್ಪ್ರೌಟ್ಸ್ ಯಾವುದಾದ್ರು ಒಂದು ಸಂಜೆ ಹೊತ್ತು ಒಂದು ಸ್ನ್ಯಾಕ್ಸ್ ತೊಗೋಬೋದು. ಏನು ಬಿಟ್ಟರು ಟೀ ಮಾತ್ರ ಬಿಡೋಕ್ಕಾಗಲ್ಲ. ಬೆಳಗ್ಗೆ ಒಂದು ಕಪ್ ಟೀ ಅಂತೂ ಇದ್ದೇ ಇರುತ್ತೆ. ಇವತ್ತು ಹೊರಗಡೆ ಕ್ಲೀನಿಂಗ್ ಮಾಡೋಕ್ಕೆ ಸುಮಾರು ಟೈಮ್ ಹಿಡಿತು. 3/4 ಗಂಟೆ ಮೇಲೆ ಹಿಡಿದಿದೆ. ತುಂಬ ಧೂಳಾಗುತ್ತೆ. ಈ ಗ್ಲಾಸ್ ಎಲ್ಲ ಹೊರಗಡೆಯಿಂದ ಸೊ ವಾಟರ್ ಗನ್ನ ಪ್ರೆಷರ್ ವಾಷರೆಲ್ಲ ಕ್ಲೀನ್ ಮಾಡಿದೆ. ಇದೆಲ್ಲ ಧೂಳಾಗಿತ್ತು. ಸೊ ಗ್ಲಾಸ್ ಅಟ್ಲೀಸ್ಟ್ ಹೊರಗಡೆಯಿಂದ ಕ್ಲೀನ್ ಮಾಡೋಕ್ಕೆ ನಮ್ಗೆ ಬೇರೆ ಆಪ್ಷನ್ ಇಲ್ಲ, ಹೀಗೆ ಕ್ಲೀನ್ ಮಾಡಬೇಕು. ಹಾಗಾಗಿ ಸ್ವಲ್ಪ ಬೆಳಕು ಚೆನ್ನಾಗಿ ಕಾಣಿಸ್ತಾ ಇದೆ. ಇದರಲ್ಲಿ ಮೆಹಂದಿ, ಆಮ್ಲ ಮತ್ತು ಇಂಡಿಗೋ 3 ಮಿಕ್ಸ್ ಆಗಿರುತ್ತೆ. ಈ ಥರದ ಮೆಹಂದಿ ಪೌಡರ್ನ ನಾನು ಹೇರ್ ಕಲರ್ಗೆ ಉಪಯೋಗಿಸ್ತೀನಿ. ಸೊ ನಾನು ಬರೀ ಟಚ್ ಅಪ್ ಮಾಡ್ತೀನಿ. ಎಲ್ಲೆಲ್ಲಿ ಗ್ರೇ ಹೇರ್ ಇರುತ್ತೆ ಅಷ್ಟಕ್ಕೆ ಮಾತ್ರ ಹಚ್ಕೋತೀನಿ. ಫುಲ್ ಹೇರ್ ಹಚ್ಚಲ್ಲ. ಫ್ರಂಟಲ್ಲಿ ಮಾತ್ರ ನನಗೆ ತುಂಬ ಜಾಸ್ತಿ, ಫ್ರಂಟ್ ಪೋರ್ಷನಲ್ಲಿ ತುಂಬ ಜಾಸ್ತಿ ಇರುತ್ತೆ. ಅಷ್ಟಕ್ಕೆ ಮಾತ್ರ ಹಚ್ಕೊಂಡು 1 ಅವರ್ ಬಿಟ್ಟು ನಾರ್ಮಲಾಗಿ ಹೇರ್ ವಾಶ್ ಮಾಡ್ಕೊಳ್ಳೋದು ಶಾಂಪು ಹಾಕಿ. ನೋಡಿ ಕಂಪ್ಲೇಂಟ್ ನಡೀತಾರೆ ಏನಕ್ಕೆ ಅಂತಂದರೆ ಇಲ್ಲಿ ಧೂಳು. ಆರು ತಿಂಗಳು 8 ತಿಂಗಳೇ ಆಗ್ತಾ ಬಂತು ಇದು ಇನ್ನು ರಿಪೇರಿ ಸ್ಟಾರ್ಟ್ ಮಾಡಿ. ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ, ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರೋಕ್ಕೆ ಕೆಲವೇ ತಿಂಗಳಿದೆ. ಈಗಾಗಲೇ 1 ವರ್ಷ ಆಗ್ತಾ ಬಂತು. ಇನ್ನೂ ರೋಡ್ ರಿಪೇರಿ ಕೆಲಸ ಮುಗಿತಾನೇ ಇಲ್ಲ. ಅದೇ ಈಗ ಗಲಾಟೆ ಮಾಡ್ತೀರಾ, ವರ್ಷ ಬೇಕಾ ರೋಡ್ ರೆಡಿ ಮಾಡೋಕ್ಕೆ ಅಂತ ಹೇಳಿ. ಇವತ್ತು ಒಂದೇ ವ್ಲಾಗಲ್ಲಿ ರಾಗಿ ಇಡ್ಲಿ, ರವೆ ಇಡ್ಲಿ ಇದನ್ನೆಲ್ಲ ತೋರಿಸಿದ್ದೀನಿ. ಆದರೆ ಕಂಪ್ಲೀಟ್ ರೆಸಿಪಿ ಶೇರ್ ಮಾಡಿಲ್ಲ, ಯಾಕಂದರೆ ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ ರಾಗಿ ಇಡ್ಲಿ, ರವೆ ಇಡ್ಲಿ ಹೇಗೆ ಮಾಡೋದು ಅಂತ. ಇಫ್ ಇನ್ ಕೇಸ್ ನಿಮಗೆ ರೆಸಿಪಿ ಬೇಕು ಅಂತಂದರೆ ನನ್ನ ಕುಕಿಂಗ್ ಚಾನಲಲ್ಲಿ ಇದೆಲ್ಲ ರೆಸಿಪೀಸ್ ನಾನು ಹಾಕಿರ್ತೀನಿ, ಟ್ರೈ ಮಾಡಿ. ಹಾಗೆ ಇವತ್ತಿನ ವ್ಲಾಗ್ ಒಂದು ರ್ಯಾಂಡಮ್ ವ್ಲಾಗ್ ಆಗಿತ್ತು. ಈ ವೀಕಲ್ಲಿ ನಾವೇನೇನು ಮಾಡಿದ್ವಿ ಅಂತ ಅನ್ನೋದೊಂದು ವೀಕ್ಲಿ ಅಪ್ಡೇಟ್ ನಿಮಗೆ ಶೇರ್ ಮಾಡಬೇಕು ಅಂತ ಅನ್ನೋ ಒಂದು ಕಾರಣಕ್ಕೆ ಈ ಥರ ಒಂದು ಕ್ವಿಕ್ ರೆಸಿಪೀಸ್ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇವತ್ತೊಂದು ಲಂಚ್ ಥಾಲಿ ನೋಡ್ಕೊಂಬರೋಣ. ಬೆಳಗ್ಗೆ ನಾನು ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮತ್ತು ಮೊಟ್ಟೆ ಮಾಡಿಕೊಟ್ಟಿದ್ದೆ. ಮಧ್ಯಾಹ್ನ ಸಾಂಬಾರಿಗೋಸ್ಕರ ತರಕಾರಿ ಮತ್ತು ಬೇಳೆ ಎಲ್ಲ ಬೇಯಿಸಿ ದಿಢೀರಾಗಿ ಸಾಂಬಾರು ಮಾಡ್ತಾಯಿದ್ದೀನಿ. ಅಂದರೆ ಎಲ್ಲ ಒಟ್ಟಿಗೆ ಒಂದೇ ಕುಕ್ಕರಲ್ಲಿ ನೆನೆಸಿರೋವಂಥ ಬೇಳೆ, ಹಾಗೆ ಆಲೂಗಡ್ಡೆ, ಬದನೆಕಾಯಿ, ಈರುಳ್ಳಿ, ಟೊಮೆಟೊ, ಅರಿಶಿನ, ಒಂದು ಸ್ವಲ್ಪ ಎಣ್ಣೆ, ನೀರು, ಉಪ್ಪು ಹಾಕಿ 2 ವಿಸಿಲ್ ಕೂಗಿಸ್ಕೊಂಡು ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋದು. ನಮ್ಮನೇಲಿ 2 ರೀತಿ ಸಾಂಬಾರು ಮಾಡ್ತೀನಿ. ಅಂದರೆ ಒಂದು ರುಬ್ಬಿ ಮಾಡುವಂಥ ಸಾಂಬಾರು ಬೇರೆ, ಅದು ಹಾಗೆ ಇನ್ನೊಂದು ಇನ್ಸ್ಟೆಂಟಾಗಿ ಈ ರೀತಿ ತರಕಾರಿ ಬೇಳೆ ಎಲ್ಲ ಒಟ್ಟಿಗೆ ಬೇಯಿಸಿ ಇದಕ್ಕೆ ಒಗ್ಗರಣೆನಲ್ಲೇ ಸಾಂಬಾರು ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ದಿಢೀರಾಗಿ ಸಾಂಬಾರು ರೆಡಿ ಆಗುತ್ತೆ. ಕಾಯಿ ಮತ್ತು ಈರುಳ್ಳಿ, ಟೊಮೆಟೊ ಎಲ್ಲ ರುಬ್ಬಿ ಮಾಡುವಂಥ ಸಾಂಬಾರು ಮುದ್ದೆಗೆ ಟೇಸ್ಟ್ಗೆ ತುಂಬ ಮುದ್ದೆಗೆ ಸೈಡ್ ಡಿಶಲ್ಲಿ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋವಂಥದ್ದು ಅನ್ನಕ್ಕೆ ಚೆನ್ನಾಗಿರುತ್ತೆ. ತರಕಾರಿ ಎಲ್ಲ ಬೇಯಿಸ್ಕೊಂಡ ನಂತರ ತುಪ್ಪದ ಒಗ್ಗರಣೆ ಹಾಕ್ತಾಯಿದ್ದೀನಿ. ತುಪ್ಪದ ಒಗ್ಗರಣೆ ಹಾಕೋದ್ರಿಂದ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಇಂಗು, ಒಣಮೆಣಸಿನ್ಕಾಯಿ, ಕರಿಬೇವು, ಹಾಗೆ ಸಾಂಬಾರು ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ಬೇಯಿಸಿಟ್ಕೊಂಡಿರುವಂಥ ತರಕಾರಿ ಬೇಳೆ ಜೊತೆಗೆ ಹಾಕಿ ನೀರು ಅಡ್ಜಸ್ಟ್ ಮಾಡಿ, ಉಪ್ಪು ಮತ್ತು ಖಾರ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಒಂದೇ ಒಂದು ಕುದಿ ಕುದಿಸ್ಕೊಂಡ್ರೆ ಆಯಿತು. ದಿಢೀರಾಗಿ ಆಲೂಗಡ್ಡೆ ಮತ್ತು ಬದನೆಕಾಯಿ ಹಾಕಿ ಮಾಡಿರೋಂಥ ಹುಳಿ ರೆಡಿ ಆಗುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ, ಹಾಗೆ ತುರಿದಿಟ್ಟಿರುವಂಥ ಒಂದು ಸ್ವಲ್ಪ ಕ್ಯಾರೆಟ್ ಇತ್ತು, ಅದನ್ನು ಹಾಕಿದ್ದೀನಿ ಅಷ್ಟೇ. ಸಾಂಬಾರು ರೆಡಿ ಆದ ನಂತರ ಬಿಸಿ ಅನ್ನ ರೆಡಿ ಮಾಡಿದ್ದೀನಿ. ಹಾಗೆ ಇದಕ್ಕೊಂದು ಸೈಡ್ ಡಿಶ್ ರೆಸಿಪಿ. ನಮ್ಮಲ್ಲಿ ಪ್ರತಿದಿನ ಚಿಕನ್ ಅಂತೂ ಇದೇ ಇರುತ್ತೆ, ಯಾಕಂದರೆ ಹರ್ಷಿತ್ ಜಿಮ್ಗೆ ಹೋಗ್ತಿರೋದ್ರಿಂದ ಪ್ರೋಟೀನ್ ಅಂತ ಮೊಟ್ಟೆ ಮತ್ತು ಚಿಕನ್ ಪ್ರತಿದಿನ ಏನಾದ್ರು ಒಂದು ರೆಸಿಪಿ ಮಾಡಿಕೊಡ್ಬೇಕು. ಸೊ ಇದು ಕೂಡ ಒಂದು ಬ್ಯಾಚುಲರ್ ಸ್ಟೈಲ್ ಚಿಕನ್ ರೆಸಿಪಿ. ಚಿಕನ್ಗೆ ಎಲ್ಲ ಪೌಡರ್ಗಳು ಹಾಕ್ಬಿಡೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸ್ವಲ್ಪ ಅಚ್ಕಾರದ ಪುಡಿ, ಧನಿಯಾ ಪುಡಿ ಮತ್ತು ಒಂದು ಸ್ವಲ್ಪ ನಾನ್ ವೆಜ್ ಮಸಾಲ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಇದಕ್ಕೊಂದು 1 ಅಥವಾ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಟ್ಟು ಸಣ್ಣ ಊರಿನಲ್ಲಿ ಒಂದು 15 ನಿಮಿಷ ಬಿಟ್ಬಿಡಬೇಕು. ಈ ಎಲ್ಲ ಮಸಾಲ, ಉಪ್ಪು, ಖಾರ ಎಲ್ಲ ಹಿಡಿದು ಚೆನ್ನಾಗಿ ಬೆಂದು ರೆಡಿ ಆಗುತ್ತೆ. ಇದೊಂದು ರೀತಿ ಡ್ರೈ ಆಗೇ ಇರುತ್ತೆ. ಅಲ್ಲಿ ನೀರು ನಿಮ್ಗೇನು ಕಾಣಿಸ್ತಿದೆಯಲ್ಲ ಅದು ಚಿಕನ್ನಿಂದ ನೀರು ಬಿಟ್ಟಿರೋದಷ್ಟೇ. ಸೊ ಈ ರೀತಿ ಅನ್ನ ಸಾರು ಮಾಡಿದಾಗ ನೆಂಚ್ಕೊಳ್ಳೋದಕ್ಕೆ ಅಥವಾ ರಸಮ್ ಏನಾದ್ರು ಮಾಡಿದಾಗ ನೆಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಬ್ಯಾಚುಲರ್ ಸ್ಟೈಲ್ ಚಿಕನ್ ಫ್ರೈ ರೆಡಿ ಆಯಿತು. ಹಾಗೆ ಸಮ್ಮರ್ ಆಗಿರೋದ್ರಿಂದ ಪ್ರತಿದಿನ ಊಟದ ಸಮಯದಲ್ಲಿ ಮಜ್ಜಿಗೆ ಅಂತೂ ಮಸ್ಟ್ ಆ್ಯಂಡ್ ಶುಡ್ ಇದ್ದೇ ಇರುತ್ತೆ ಕುಡಿಯೋದಕ್ಕೆ, ಅಥವಾ ಇದು ಡೈಜೆಷನ್ಗೂ ಕೂಡ ತುಂಬ ಒಳ್ಳೆಯದು, ತಂಪು ದೇಹಕ್ಕೆ. ಮಜ್ಜಿಗೆನ ಚೆನ್ನಾಗಿ ಕಡಿದು ಅದಕ್ಕೆ ಕೊತ್ತಂಬರಿ ಮತ್ತು ಒಂದೆರಡು ಮೆಣಸಿನ್ಕಾಯಿ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಥಾಲಿ ರೆಡಿ.